ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು. ಆ ಕಾಲದಲ್ಲಿ ಜಾನ್ಸ್ ಮಿಲ್ಲರ್ಸ್ ಒಂದು ಆಯೋಗ ಅಂತ ಹೇಳ್ಬಿಟ್ಟು ಅವತ್ತಿಗೆ ಬ್ರಾಹ್ಮಣ್ಯೇತರನ್ನ ಬಿಟ್ಟು ಐದು ಅಂತ ಅವತ್ತು ಮಾಡಿರ್ತಕ್ಕಂಥ. ಅದಾದ್ಮೇಲೆ ದೇವರಾಜರು ಬಂದ್ರು, ಹಂಗಾಗಿ ದೇವರಾಜರ ಅಂತ ಸಿದ್ದರಾಮಯ್ಯ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವರೇ ಕಟ್ಟಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಒಂದು ಕಡೆ ಸಿದ್ದರಾಮಯ್ಯ ಯಾರು ಸರ್ ಮಹಾರಾಜರು ನೋಡಿ, ನಾನು ನಿಮ್ಗೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮಹಾರಾಜರು ಅಂದ್ರೆ ನಿಮ್ಗೆ ಗೊತ್ತು. ಮಹಾರಾಜ ಯಾವುದು ಮಹಾರಾಜ ತರ ಆಪ್ಷನ್ ಅವರು ಪ್ರಜಾಪ್ರಭುತ್ವದಲ್ಲಿ ಎಲ್ಲಕ್ಕೂ ಅವಕಾಶ ಇದೆ. ಬಟ್ ಮಹಾರಾಜರಾಗಿ ಈಗ ಅವರು ಗೆದ್ದ ನಂತರ ನಮ್ಮಂತಹ ಸಮುದಾಯಗಳನ್ನ ಅವರು 5 ಸಮುದಾಯ ಇರ್ಬೋದು, ಅದು ನಮ್ಮನ್ನೆಲ್ಲ ನೋಡ್ತಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು 5 ಸಮುದಾಯ ಇದ್ದಾರೆ. ಈಗ ನಮ್ಗೆ 5 ಸಮುದಾಯಕ್ಕೆ ಅನುಕೂಲ ಆಗಿರ್ಬೇಕಲ್ವಾ ಸರ್ಕಾರಿ ಸೌಲಭ್ಯಗಳು ಏನಿದೆ. ನಾವು 5 ಸಮುದಾಯಕ್ಕೆ ವಂಚಿತರಾಗಿಲ್ಲ. ಅದನ್ನ ಸಿದ್ದರಾಮಯ್ಯ ಅವರು ನಮಗೆ ಈ ಕಾಂಗ್ರೆಸ್ ಸರ್ಕಾರ ಅನುಕೂಲ ಮಾಡ್ತಾರೆ. ಯಾರೊಬ್ಬ ವಿದ್ಯಾರ್ಥಿ ಹೇಳ್ತಾರೆ ಅರಸಿಕೆರೆ ಸಿದ್ದರಾಮಯ್ಯ ಸಾಹೇಬರಿಗೆ ನೀವು ಮಾಡಿರ್ತಕ್ಕಂಥ ಬಸ್ಸಿನ ಉಚಿತ ಯೋಜನೆಯಲ್ಲಿ ನಾನು ಬಸ್ ಕಾಲೇಜಿಗೆ ಹೋಗಿ ರ್ಯಾಂಕ್ ಬಂದಿದೆ ಅಂತ ಹೇಳ್ಬಿಟ್ಟು ಆ ಟಿಕೆಟ್ ನ ಸೇರಿಸ್ಕೊಂಡು 10 ದಿನ ಒಂದು ಮಾಲೆ ಹಾಕ್ತಾರೆ. ಇದೆ ಅದು 5 ಸಮುದಾಯ ಇದೆ. ಹೌದು ಸರ್. ಸರ್ ಅವರ ಅಪ್ಪ ತಂದೆ ಇಲ್ಲ, ಅವರ ತಂದೆ ಇಲ್ಲ, ತಾಯಿ ಬರ್ತಕ್ಕಂಥ 2000 ಯೋಜನೆಯಲ್ಲಿ ಅನುಕೂಲ ಆಗಿದೆ ಅಂತ ಈ ತರ ಈಗ ನಮಗೆ ರಾಜಕೀಯ ಪಕ್ಷಗಳು ನಮ್ಗೆ ಲೆಕ್ಕಕ್ಕಿಲ್ಲ. ನಮ್ಮ ಸಮುದಾಯ ಏನು ಉದ್ದೇಶ, ನಮ್ಮ ಒಕ್ಕೂಟ ಏನಿದೆ 5 ಸಮುದಾಯಕ್ಕೆ ಯಾವ ಸರ್ಕಾರ ನಮಗೆ ಶ್ರಮಿಸ್ತಾ ಇದೆ ನಮಗೆ ಅದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸರ್ವರಿಗೂ ಸಮಪಾಲು ಮಾಡ್ತಾರೆ. ಸರ್ವ ಜನರಿಗೆ ಶಾಂತಿಯ ತೋಟ ಅಂತ ಮಾಡ್ತಾ ಇದೆ. ಇವತ್ತೇನಾದ್ರೂ ಇಂಥ ಭೀಕರ ಬರಗಾಲದಲ್ಲಿ ಬೇರೆ ಏನೇ ಇರ್ಬೋದು, ಈ ಭೀಕರ ಬರಗಾಲದಲ್ಲಿ ರೈತರು ಅವ್ರ ಹೊಲ ತೋಟ ಅವರೇ ಕೆಲಸ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರ ಹೆಂಡತಿಗೆ 2,000 ರೂಪಾಯಿ ಬರುತ್ತೆ, ಮತ್ತೆ ಇನ್ನೆಲ್ಲ ಸುಧಾರಿಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅಕ್ಕಿ ಫ್ರೀ ಬರ್ತಾರೆ. ನೀವೇ ನೋಡಿ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಇನ್ನೊಂದು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ಈ ಸಲ ಸಿದ್ದರಾಮಯ್ಯ ಪಚ್ಚೆ ಗ್ಯಾರಂಟಿ ಬಂದ ನಂತರ ಭಿಕ್ಷೆ ಬೇಡವರ ಸಂಖ್ಯೆ ಕಡಿಮೆ ಆಗಿದೆ. ಇದು ಪ್ರಾಮಾಣಿಕತೆ ಮಾತು. ನೀವು ನೋಡಿಬೇಕು, ಪರೀಕ್ಷೆ ಮಾಡಿ. ಭಿಕ್ಷೆ ಬೇಡೋದು ಕೆಲವರು ವೃತ್ತಿ ಮಾಡ್ಕೊಂಡಿರ್ತಾರೆ, ಕೆಲವರು ಕಾರಣಾಂತರದಿಂದ ಮನೆ ಕಳ್ಕೊಂಡು ರೈತರು ಸಾಲ ಮಾಡಿ 5-10 ಬೋರ್ವೆಲ್ ಹಾಕ್ಸ್ಕೊಂಡು ಕೊನೆಗೆ ವಿಧಿಯಿಂದಲೇ ಬದುಕಕ್ಕಾಯ ಇದರಿಂದ ಭಿಕ್ಷೆ ಬೇಡಕ್ತಾರೆ. ಅವ್ರು ಆಧಾರ ಕಾರ್ಡ್ ಇರುತ್ತೆ, ಅವ್ರಿರುತ್ತೆ ಅಂಥವ್ರು ಇವತ್ತು ನೆನೆ ಕಟ್ಕೊಂಡಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅಂದ್ರೆ ಯಾವುದೇ ಪಕ್ಷದಲ್ಲಿ ಇರಲಿ ಅದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಪ್ರಾಮಾಣಿಕತೆಯಿಂದ ಏನು ಪತ್ರಕರ್ತರಿದ್ರೆ ಎಲ್ಲ ನಿಮಗೂ ಗೊತ್ತು, ನಿಮಗೆ ಗೊತ್ತಿರೋಷ್ಟು ನನಗೆ ಗೊತ್ತಿಲ್ಲ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಬಿಟ್ಟರೆ ನಾಲ್ಕನೇ ನೀವಿದ್ದೀರ. ಹಂಗಾಗಿ ದಯವಿಟ್ಟು ನಾವು ಇಲ್ಲಿರ್ತಕ್ಕಂಥ 5 ಸಮುದಾಯದ ಎಲ್ಲಾ ಪಕ್ಷಗಳಲ್ಲಿ ಅವರವ್ರದ್ದೇ ಇರುತ್ತೆ. ನನಗೆ ತಿಳಿದಿರ್ತಕ್ಕಂಥದ್ರಲ್ಲಿ ಈಗ ಈ ದೇಶದ ಪ್ರಧಾನಿ ಒಬ್ಬ 5 ಸಮುದಾಯಕ್ಕೆ ಸೇರಿರ್ತಕ್ಕಂಥವರಾಗಿ ನಮ್ಮ 5 ಸಮುದಾಯಕ್ಕೆ ಏನೂ ಮಾಡಲಿಲ್ಲ. ಯಾರೋ ಒಬ್ಬ ಕೃಷ್ಣಮೂರ್ತಿ ಅಂತ ಬಿಟ್ಟು ಹೈಕೋರ್ಟ್ಗೆ ಹಾಕ್ತಾರೆ. ನಮಗೆ 5 ಬರ್ತಕ್ಕಂಥ ಮೀಸಲಾತಿ ನಮಗೆ ಮೋಸ ಆಗಿದೆ ಅಂತ ಹೈಕೋರ್ಟ್ಗೆ ಹಾಕ್ತಾರೆ. ಅದೇ ಬಿಜೆಪಿ ಪಕ್ಷದ ಒಬ್ಬ ರಾಮಜೋಗೇಶ್ವರನು ಭಕ್ತರಾಗಿರ್ತಾರೆ. ಇದು ನಮಗೆ ಗೌರವಿಸಿ ನಾವು ಏನಿದೆ ನೀವು ಹೇಳಿದ್ರು ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಈ ಕಾರಣಕ್ಕೋಸ್ಕರ ನಮಗೆ ಶೋಷಿತ ಸವಲತ್ತುಗಳಿಂದ ನಮಗೆ ಯಾಕೆ ಮುಂದೆ ಬರಕಾಗ್ತಿಲ್ಲ ಅಂದ್ರೆ ದಿಸ್ ಇಸ್ ಅ ವೆರಿ ಗುಡ್ ರೀಸನ್. ನಿಮಗೆ ಗೊತ್ತಿದೆ, ಪತ್ರಿಕೆಗಳ ಮಾಧ್ಯಮದಲ್ಲ ಬಂದಿದೆ, ಹೇಳಿರಲ್ಲ ಸರ್. ನಾವು ಬೆಳಿಬೇಕು ಅಂತ ಹೇಳ್ಬಿಟ್ಟು ಯಾರು ಸಹ ನಾವು ಸೇವೆ ಮಾಡ್ಬೇಕಿದ್ದೆ. ಸಿದ್ದರಾಮಯ್ಯ ಅವರಲ್ಲಿ ನರೇಂದ್ರ ಮೋದಿಗಳಲ್ಲಿ ಅವರು ಮೂಲತಃ ಯಾರು ಇಟ್ಕೊಂಡು ಅವ್ರಿಗೆ ಸಂಘಟನೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದೇ. ಹಾಗೆ ನಾವು ಕೂಡ ಸಂಘಟನೆ ಮಾಡ್ಕೊಂಡು 79% ಆಲ್ ಓವರ್ ಸ್ಟೇಟ್ 5 ಸಮುದಾಯ ಇದೆ. ಸೊ ಹಾಗಾಗಿ ಇವತ್ತು ಹಿಂದುಳಿದರಿಗೆ ಯಾವ್ಯಾವ ಮನೆಗೆ ಮತ್ತೆ ನಾವು ಹಳ್ಳಿಗಳ ಕಡೆ ನೋಡಿದ್ರೆ ಎಷ್ಟು ಸಮಸ್ಯೆ ಇದೆ ಅಂತ ನೋಡಿದ್ರೆ ಇವತ್ತು ಕೂಡ 5 ಸಮುದಾಯದ ಕೆಲವು ದೇವಸ್ಥಾನಗಳಿಗೆ ಬಿಡೋದು ನೋಡಿದ್ರು. ಹಂಗಾಗಿ ನಿಮಗೆ ಮಾಧ್ಯಮ ಮಿತ್ರರಲ್ಲಿ ಪ್ರಾಮಾಣಿಕತೆಯಿಂದ ಇದ್ದ ವಸ್ತು ವಿಷಯಗಳು ಏನಿದೆ ತಮಗೆ ಇನ್ನೇನು ಪ್ರಶ್ನೆ ಕೇಳಬಹುದು.